ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಈ ಪಟ್ಟಣ ಪಂಚಾಯತಿಯರು ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದ್ರು ಈ ನಾಯಿಗಳು ಅವಳಿ ತಪ್ಪಿಸ್ತಾ ಇಲ್ಲ, ಮುಂಜಾಗ್ರತೆ ವಹಿಸ್ತಾ ಇಲ್ಲ. ಮುಂಜಾಗ್ರತೆ ವಹಿಸಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ. ಆಮೇಲೆ ಎರಡನೇದು, ಆ ನಾಯಿ ಕಡದಾಗ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಇರಂಗಿಲ್ಲ. ಮುಂದೆ ನಡೀರಿ ಅಂತ ಹೇಳಿ ರೆಫರ್ ಮಾಡೋದು, ಕಳ್ಸೋದು. ಆ ಪ್ರದೀಪ್ ಕುಮಾರ್ ಅಂತ ಹೇಳಿ THO ಸಾಹೇಬ್ ಅದಾರ, ಅವ್ರ ಹೆಸರಿಗೆ ಮಾತ್ರ THO, ಇನ್ನು ಉಳಿದದ್ನೆಲ್ಲ ಇಲ್ಲೇ ಆಯ್ತು ಬ್ರದರ್, ಫೋನಿಗೆ ಹೇಳ್ಬಿಡ್ತೀನಿ, ಹಂಗೆ ಹೇಳ್ಬಿಡ್ತೀನಿ, ಹಿಂಗೆ ಹೇಳ್ಬಿಡ್ತೀನಿ ಅಂತಾರೆ. ನಾವೇ ಫೋನ್ ಮಾಡಿದ್ರು ಕೆಲವೊಂದ್ಸರಿ ಫೋನ್ ಎತ್ತರ, ಕೆಲವೊಂದ್ಸರಿ ಫೋನ್ ರಿಸೀವ್ ಮಾಡಲ್ಲ. ನಮ್ಮ ಈ ಸಂಘಟನೆ ಮುಖಂಡರುಗಳಿಗೆ ಫೋನ್ಗೆ ಸಿಗ್ಲಾರಂತ THO ಅವರು ನಮ್ಗೂ ನಾಯಿ ಕಡ್ದ 3-4 ಜನ ಫೋನ್ ಮಾಡಿದ್ರು, ನಾವು ಕಳಿಸಿದ್ರು ಕೂಡ ರೆಫರ್ ಮಾಡಿ ಕಳಿಸಿದಾರೆ. ಈ ರೀತಿ ಅವ್ಯವಸ್ಥೆ ಆದ್ರೆ ಜನರ ಜೀವನ ಬಹಳ ಅಸ್ತವ್ಯಸ್ತ ಆಗತಿ ಅಂತ ಈ ಸಂದರ್ಭದಲ್ಲಿ ಖಂಡಿಸ್ತೀವಿ. ಮುಂದೇನಾದ್ರೂ ಇದೇ ರೀತಿ ಮುಂದರ್ದ್ರೆ ಆ ಬೀದಿ ನಾಯಿಗಳು ಅವಳಿ ಹೆಚ್ಚಾದ್ರ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಏನಾದ್ರು ಸಿಗ್ಲಾರ್ದಂಗ ಮತ್ತೆ ಇದೇ ಹಿಂಗ ಕುಂಟನೆಪ ಕಿವುಡ್ನೆಪ ಹೇಳಿದ್ರೆ ಉಗ್ರ ಪ್ರತಿಭಟನೆ ಜಿಲ್ಲಾ ಮಟ್ಟದಾಗ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ಮಾಧ್ಯಮ ಮುಖಾಂತರ ಹೇಳಕ್ ಬಯಸ್ತೀವಿ. 14ನೇ ತಾರೀಕಿನ ದಿವಸ ನೈಟು 13 ಜನರಿಗೆ ಮಕ್ಕಳಿಗೆ ನಾಯಿ ಕಚ್ಚಿದೆ. ಅದಕ್ಕಾಗಿ ಮತ್ತೆ ಇವು ಪಟ್ಟಣ ಪಂಚಾಯತಿ ಇಲಾಖೆಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತೆ ಆಮೇಲೆ ಸಾರ್ವಜನಿಕ ಹಾಸ್ಪಿಟ್ಲಿಗೆ ಹೋದ್ರೆ ಅಲ್ಲಿ ಯಾವುದೇ ರೀತಿ ಚಿಕಿತ್ಸೆ ಇಲ್ಲ. ಮತ್ತೆ ಹಂಗಾಗಿ THO ಪ್ರದೀಪ್ ಕುಮಾರ್ ಇದಾರ, ಅವರು ಕೂಡ ಇದ್ರ ಬಗ್ಗೆ ಅಡ್ಮಿಷನ್ ಕೂಡ ಸರಿ ಇಲ್ಲ, ಯಾವ ರೀತಿ ಕ್ರಮ ಇದನ್ನ ತಗೊಂಡಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರು ಕೂಡ ಯಾವುದೇ ರೆಸ್ಪಾನ್ಸ್ ಮಾಡಿಲ್ಲ, ಎಷ್ಟೇ ಸತಿ ಫೋನ್ ಮಾಡಿದ್ರು. ಹಂಗಾಗಿ ಮೇಲಾಧಿಕಾರಿಗಳು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕಂತ ನನ್ನಲ್ಲಿ ಮನವಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.